Hello everyone, welcome to our CAD NEST YouTube channel. Our CAD NEST is an ISO certified and educational institution. I am Dhruva. So last session ಅಲ್ಲಿ ನಾವು MS Word ಅಲ್ಲಿ ಮೇಲಿಂಗ್ಸ್ ಟಾಪಿಕ್ ನೋಡ್ಕೊತಿದ್ವಿ. ಕಂಟಿನ್ಯೂ ಮಾಡೋಣ. ಸೊ ಮೇಲಿಂಗ್ಸ್ ಅಲ್ಲಿ ಕಸ್ಟಮೈಸ್ ಕಾಲಮ್ ಇಂದ ಸ್ಟಾರ್ಟ್ ಮಾಡಬೇಕು. ಕಸ್ಟಮೈಸ್ ಕಾಲಮ್ಸ್ ನ ಇದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಎಕ್ಸಾಂಪಲ್ ಇಲ್ಲಿ ಲಿಸ್ಟ್ ಇದೆ, ಕಂಪ್ನಿ ನೇಮು, ಲಾಸ್ಟ್ ನೇಮು, ಫೋನ್ ನಂಬರ್ಸು, ಹೋಮ್ ಫೋನು, ಇಮೇಲ್ ಅಡ್ರೆಸ್ಸಸ್ ಎಲ್ಲ ಇದೆ. ಅದೆಲ್ಲ ನನಗೆ ನೆಸೆಸಿಟಿ ಇರಲ್ಲ, ಡಿಲೀಟ್ ಮಾಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಎಕ್ಸಾಂಪಲ್ ವರ್ಕ್ ಫೋನ್ ಬೇಡ, ನನಗೆ ಸೆಲೆಕ್ಟ್ ಮಾಡ್ತೀನಿ, ಡಿಲೀಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ನೀವು ನೋ ಕೊಟ್ಟರೆ ಡಿಲೀಟ್ ಆಗೋಲ್ಲ, ಎಸ್ ಕೊಟ್ಟರೆ ಮಾತ್ರ ಡಿಲೀಟ್ ಆಗುತ್ತೆ. ಎಕ್ಸಾಂಪಲ್ ನನಗೆ ಇಮೇಲ್ ಅಡ್ರೆಸ್ ಎಲ್ಲ ನನಗೆ ನೆಸೆಸಿಟಿ ಇರೋಲ್ಲ, ನಾನು ಡೈರೆಕ್ಟ್ ಬ್ರಾಂಚ್ಗೆ ಕಳಿಸ್ಬೇಕಲ್ಲ. ಸೊ ಅದಕ್ಕೆ ಇಮೇಲ್ ಐ ಡಿ ನನಗೆ ನೆಸೆಸಿಟಿ ಏನಿಲ್ಲ. ನೀವು ಪರ್ಸ್ನಲ್ ಆಗಿ ಆ ವ್ಯಕ್ತಿಗೆ ಕಳಿಸ್ಬೇಕು ಅಂತಂದರೆ ನಿಮ್ಗೆ ಇಮೇಲ್ ಐ ಡಿ ನೆಸೆಸಿಟಿ ಬರುತ್ತೆ. ಸಪೋಸ್ ಈಗ ಎಕ್ಸಾಂಪಲ್ ನೀವು ಸಿಟಿ ಅಂತ ಇದೆ, ಅದನ್ನು ಡಿಲೀಟ್ ಮಾಡಿರ್ತೀರ ಮಿಸ್ ಆಗಿ, ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಆ್ಯಡ್ಗೆ ಹೋಗಿ ಸಿಟಿ ಅಂತ ಟೈಪ್ ಮಾಡಿ, ಸಿಟಿ ಅಂತ ಆ್ಯಡ್ ಮಾಡಿ ಓಕೆ ಕೊಡಿ. ಸೊ ನಿಮಗೆ ಮೇಲ್ಗಡೆ ಮೂವ್ ಮಾಡಬೇಕು ಅಂದರೆ ನಿಮ್ಮ ಮೇಲ್ಗಡೆ ಬೇಕು ಅಂದರೆ ಮೂವ್ ಅಪ್ ಮಾಡ್ಕೋಬೋದು, ಕೆಳಗೆ ಬೇಕು ಅಂದರೆ ಮೂವ್ ಡೌನ್ ಮಾಡ್ಕೋಬೋದು, ಎಲ್ಲಿ ಪೊಸಿಷನ್ ಬೇಕು ಸೆಟ್ ಮಾಡ್ಕೊಳ್ಳಿ, ಓಕೆ ಕೊಡಿ. ಸೊ ಅಷ್ಟು ಮಾತ್ರ ಬಂದಿದೆ. ಸೊ ನಿಮ್ಮದು ಟೈಟಲ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಬೇಕು. ಟೈಟಲ್ ಆ್ಯಡ್ ಮಾಡಿ. ಸೊ ಆ ಬ್ರ್ಯಾಂಚಲ್ಲಿ ಇರ್ತಾರಲ್ಲ, ಆ ಬ್ರ್ಯಾಂಚ್ ಫ್ರಂಟ್ ಆಫೀಸ್ ಅವ್ರ ನೇಮ್ಸ್ಗಳನ್ನ ಆ್ಯಡ್ ಮಾಡ್ಕೋತೀನಿ. ಸೊ ಕಂಪ್ನಿ ನೇಮ್ನ ಆ್ಯಡ್ ಮಾಡಬೇಕು. ಯಾವ ಬ್ರಾಂಚ್ ಯಾವ ಏರಿಯಾದಲ್ಲಿದೆ ಆ ಏರಿಯಾ ಅಡ್ರೆಸ್ಗಳನ್ನ ಆ್ಯಡ್ ಮಾಡಬೇಕು. ಸೊ ಇದು ಒಬ್ರಿಗಾಗಿದೆ, ಅಂದರೆ ಒಂದು ಬ್ರಾಂಚ್ಗಾಗಿದೆ. ನನ್ನ ಹತ್ರ ಈಗ 3 ಬ್ರಾಂಚಸ್ ಇದೆ. ಸೊ 3 ಬ್ರಾಂಚಿಗೆ ಕಳಿಸ್ಬೇಕು ಅಂತಂದರೆ 1 ಲೆಟರ್ ಆಗಿದೆ. ಈಗ ತಿರ್ಗಾ ನ್ಯೂ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಎಂಟ್ರಿ ಎಷ್ಟು ಬ್ರಾಂಚಸ್ ಇರುತ್ತೆ ನ್ಯೂ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡ್ಬೋದು. ಸೊ ಅಲ್ಲೇನು ಮಾಡಿರ್ತೀರ ಅದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಅಲ್ಲೇನು ಕಾಪಿ ಮಾಡಿರ್ತೀರ ಅದನ್ನೇ ಪೇಸ್ಟ್ ಮಾಡಿ. ಯಾಕೆ ಕಾಪಿ ಪೇಸ್ಟ್ ಮಾಡ್ತೀವಿ ಅಂದರೆ ಅದೇ ಲೆಟರ್ನೇ ಸೇಮ್ ಇನ್ಫಾರ್ಮೇಷನ್ಸ್ ಎಲ್ಲ ಸೇಮ್ ಇರುತ್ತೆ, ಅದನ್ನೇ ತಾನೇ ಕಳಿಸ್ಬೇಕು. ಸೊ ಅದಕ್ಕೆ ಕಾಪಿ ಪೇಸ್ಟ್ ಮಾಡ್ಕೋಬೋದು. ಸೊ ಈ ಥರ ಫಿಲ್ ಮಾಡಾಮೇಲೆ ಓಕೆ ಕೊಡಿ. ಸೊ ಈ ಲೆಟರ್ಸ್ನ ನಾವು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೋಬೇಕು. ಸೇವ್ ಬಾಕ್ಸಲ್ಲಿ ಸೇವ್ ಮಾಡ್ಕೊಳ್ಳಿ. ಲೆಟರ್ ಅಂತ ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೋತೀನಿ. ಸೊ ಸೇವ್ ಆದಮೇಲೆ ಬೇಕಾದ್ರೆ ನಿಮ್ಗೆ ಅಲೊಕೇಶನ್ ಬರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಕರೆಕ್ಟ್ ಇದೆಯಾ ಅಂತ, ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಕರೆಕ್ಟ್ ಇತ್ತು ಅಂತಂದರೆ ಓಕೆ ಕೊಡಿ, ಮಿಸ್ಟೇಕ್ಸ್ ಇತ್ತು ಅಂದರೆ ಅಲ್ಲೇ ಕರೆಕ್ಟ್ ಮಾಡ್ಕೊಳ್ಳಿ. ಸೊ 3 ಸ್ಟೆಪ್ಸ್ ಆದಮೇಲೆ ನೆಕ್ಸ್ಟ್ 3 ಸ್ಟೆಪ್ಸ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ನಾವು ಜಸ್ಟ್ ಮೇಲಿಂಗ್ಸಲ್ಲಿ ನಾವು ಫಸ್ಟ್ 3 ಸ್ಟೆಪ್ಸ್ನ ಕ್ರಿಯೇಟ್ ಮಾಡ್ತೀವಿ, ನೆಕ್ಸ್ಟ್ 3 ಸ್ಟೆಪ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ತೀವಿ. ಇದಾದಮೇಲೆ ಇಲ್ಲಿ ಕ್ಲೋಸ್ ಮಾಡಿ, ಇಲ್ಲಿ 2 ಹತ್ರ ಕರ್ಸರ್ ಬಿಡಿ. ಇಷ್ಟೊತ್ತಂಗೆ ನಾವು ಪ್ರಿಪೇರ್ ಮಾಡ್ಕೊಂಡ್ವಿ, ಪ್ರಿಪೇರ್ ಮಾಡಿರೋದನ್ನೆಲ್ಲ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮ್ಯಾಚ್ ಫೀಲ್ಡ್ಗೆ ಹೋಗಿ ಟೈಟಲ್ನ ಇನ್ಸರ್ಟ್ ಮಾಡಿ. ನಾವೇನೇನು ಕ್ರಿಯೇಟ್ ಮಾಡಿರ್ತೀವಿ ಅದು ಇನ್ಸರ್ಟ್ ಮ್ಯಾಚ್ ಫೀಲ್ಡಲ್ಲಿರುತ್ತೆ, ನಾವು ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇನ್ಸರ್ಟ್ ಮಾಡಾದಮೇಲೆ ಲೈನಲ್ಲಿದೆ, ನನಗೆ ಕಂಟಿನ್ಯೂಸ್ ಆಗಬೇಕು, ಮೀನ್ಸ್ ಆರ್ಡರ್ ವೈಸ್ ಬೇಕಾಗುತ್ತೆ. ಒಂದೊಂದು ಲೈನ್ಗೆ ಎಂಟರ್ ಮಾಡ್ಕೋತಾ ಹೋಗ್ತೀನಿ. ಸೊ ಆರ್ಡರ್ ವೈಸ್ ತೊಗೊಂಡಾದ್ಮೇಲೆ ಫಿನಿಶ್ ಆ್ಯಂಡ್ ಮರ್ಜ್ಗೆ ಹೋಗಿ. ಲಾಸ್ಟ್ ಸ್ಟೆಪ್ ಫಿನಿಶ್ ಆ್ಯಂಡ್ ಮರ್ಜಲ್ಲಿ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ ಕೊಡಿ. ಸೊ ಈಗ ನಾವು ಒಂದೊಂದೇ ಡಾಕ್ಯುಮೆಂಟ್ಸ್ಗಳನ್ನ ಎಡಿಟ್ ಮಾಡಬೇಕು. ಸೊ ಅದಕ್ಕೆ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸಲ್ಲಿ ಮರ್ಜ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಒಂದೊಂದೇ ಎಡಿಟ್ ಮಾಡಿದ್ವಿ, ಎಲ್ಲ ಆ್ಯಡ್ ಮಾಡಬೇಕು, ಮೀನ್ಸ್ ಮಿಕ್ಸ್ ಮಾಡಬೇಕು, ಅದಕ್ಕೆ ಮರ್ಜ್ ಮಾಡಬೇಕು. ಸೊ ಆಲ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಸೊ ಇದು ಫಸ್ಟ್ ಲೆಟರು, ಇದು ಸೆಕೆಂಡ್ ಲೆಟರ್, ದಿಸ್ ಇಸ್ ಥರ್ಡ್ ಲೆಟರ್ ಆ್ಯಂಡ್ ದಿಸ್ ಇಸ್ ಫೋರ್ತ್ ಲೆಟರ್. ಸೊ 1 ಲೆಟರಿಂದ 4 ಲೆಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಇಷ್ಟು ಮೇಲಿಂಗ್ಸ್. ನೆಕ್ಸ್ಟ್ ಸೆಷನಲ್ಲಿ ಬೇರೆ ಟಾಪಿಕ್ ತಿಳ್ಕೊಳ್ಳೋಣ. ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.